ಹಾಯ್ ಗೆಳೆಯರಿ, ತಮಗೆಲ್ಲ ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ರಾಣಿ ದ ಪೆಟ್ ಸ್ಯಾಂಚುರಿಗೆ ವಿಸಿಟ್ ಮಾಡಿದ್ವಿ. ಭಾಳ ದಿನಗಳಿಂದ ಇಲ್ಲಿ ವಿಸಿಟ್ ಮಾಡಬೇಕು ಅಂತ ಮಗಳು ಕೇಳ್ತಾ ಇದ್ಲು. ಇದು ಬೆಂಗಳೂರಿಂದ ಕನಕಪುರಕ್ಕೆ ಹೋಗೋ ರೋಡಲ್ಲಿ ಬನ್ನೇರುಘಟ್ಟಕ್ಕಿಂತ ಮುಂಚೆ ನಿಮಗೆ ಸಿಗತ್ತೆ. ಇಲ್ಲಿ ವಿಶೇಷತೆ ಏನಂದರೆ, ಇವರು ಯಾವುದೇ ಪ್ರಾಣಿಗಳನ್ನ ಮನರಂಜನೆಗಾಗಿ ಇದಕ್ಕಾಗಿ ಇಲ್ಲಿ ಸಾಕಿಲ್ಲ. ಇಲ್ಲಿರೋ ಪ್ರಾಣಿಗಳೆಲ್ಲರೂ ರೆಸ್ಕ್ಯೂಡ್ ಆ್ಯನಿಮಲ್ಸ್. ಇಲ್ಲಿ ನೀವು ಹೋಗಬೇಕಂದ್ರೆ ಮುಂಚೆನೇ ಟಿಕೆಟ್ನ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲಾಟ್ಸ್ ಇದ್ದಾವೆ. ಎವ್ರಿ ಹಾಫ್ ಆ್ಯನ್ ಅವರ್ಗೆ ನಿಮಗೆ ಅನುಕೂಲವಾದ ಸ್ಲಾಟ್ಸ್ ನೋಡಿಕೊಂಡು ಬುಕ್ ಮಾಡ್ಕೋಬೋದು. ಬುಕ್ ಮಾಡಿಕೊಂಡು ಹೋದರೆ ಮಾತ್ರ ಅಲ್ಲಿ ಪೇಮೆಂಟ್ ಮಾಡಿ ನಿಮಗೆ ಅಲೋ ಮಾಡ್ತಾರೆ. ಇಲ್ಲಿ ವಿವಿಧ ಥರದ ರೆಸ್ಕ್ಯೂಡ್ ಪ್ರಾಣಿಗಳು ಮತ್ತು ಪಕ್ಷಿಗಳಿದ್ದಾವೆ. ಇಲ್ಲಿ ಅಲ್ಲಿ ಆಮೇಲೆ ಚಿಕ್ಕ ಚಿಕ್ಕ ರೋಡಂಟ್ ಜಾತಿಯ ಪ್ರಾಣಿಗಳಿದ್ದಾವೆ. ನೀವು ಅವನ್ನೆಲ್ಲ ಕೆಲವೊಂದಿಷ್ಟು ಪ್ರಾಣಿಗಳಿಗೆ ಇಲ್ಲಿ ತಿಂಡಿ ಕೊಡ್ಬೋದು. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮಾಯಾ ಅಂತೇಳಿ. ಇದೊಂದು ರೆಸ್ಕ್ಯೂ ಸೆಂಟರ್. ರೆಸ್ಕ್ಯೂ ಅಂದರೆ ತುಂಬ ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದೀವಿ. ಹಾಗೂ ಇದೊಂದು ಎಜುಕೇಷನಲ್ ಸೆಂಟರ್ ಅಂದರೆ ಇಲ್ಲಿಂದ ನಾವು ಮಕ್ಕಳುಗಳಿಗೆ ಪಾಠನ ಹೇಳ್ಕೊಡ್ತೀವಿ. ಓಕೆ, ಇದು ಯಾವುದೇ ಥರ ಎಂಟರ್ಟೈನ್ಮೆಂಟ್ ಸೆಂಟರ್ ಅಂತೀರಾ. ಸೊ ಇವರು ಹೇಳ್ದಂಗೆ ಇದೊಂದು ಎಜುಕೇಷನ್ ಸೆಂಟರು. ಇಲ್ಲಿ ನಾನು ಈ ಹಾರ್ಸ್ ಹೆಸರು ಇವರು ಮಾಯಾ ಅಂತ ಇಟ್ಟಿದ್ದಾರೆ. ಈ ಹಾರ್ಸ್ಗೆ ನೀವು ತಿನ್ನೋಕ್ಕೆ ಹುಲ್ಲೆಲ್ಲ ಕೊಡ್ಬೋದು. ಆಮೇಲೆ ಆ ಕಡೆ 2 ಪೋನೀಸ್ ಇದ್ದಾವೆ. ಇದು ಟರ್ಟಲ್, ರೆಡ್ಲಿ ಟರ್ಟಲ್. ಇದರ ಬಗ್ಗೆ ನಿಮಗೆ ಅವರು ಯಾವ ರೀತಿ ಟ್ರೀಟ್ ಮಾಡಬೇಕು ಪ್ರಾಣಿಗಳನ್ನ, ಅವನ್ನ ಯಾವ ಕಡೆಯಿಂದ ಅಪ್ರೋಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇಲ್ಲಿ. ಸೊ ಓವರಾಲ್ ಇದೊಂದು ಎಜುಕೇಷನ್ ಸೆಂಟರ್ ಆಗಿದೆ. ಆಮೇಲೆ ಇಲ್ಲಿ ಎಜುಕೇಟರ್ಸ್ ಅಥವಾ ಅಲ್ಲಿ ಸಿಬ್ಬಂದಿ ಕೂಡ ತುಂಬ ಫ್ರೆಂಡ್ಲಿಯಾಗಿದ್ದಾರೆ. ಹಾಗೆ ಈ ಪ್ರಾಣಿಗಳು ಕೂಡ ಜನರಿಗೆ ಹೊಂದ್ಕೊಂಡಿದ್ದಾವೆ. ಯಾವುದೇ ರೀತಿ ನಿಮಗೆ ಹಾಯೋದಾಗಲಿ ಕಚ್ಚೋದಾಗಲಿ ಮಾಡೋದಿಲ್ಲ. ನೀವು ಈಸಿಯಾಗಿ ಮಿಕ್ಸಪ್ ಆಗ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಒಳಗಡೆ ಅಲೋ ಮಾಡಲ್ಲ, ಜಸ್ಟ್ ಹೊರಗಡೆ ಎಲ್ಲ ಬೇಕೇ ಬೇಕು. ಇಲ್ಲಿ ಬಂದ್ಬಿಟ್ಟು ಇದು ಗಿನಿ ಪಿಗ್ ಅಂತ ಹೆಸರು. ಜಾತಿ ಬಂದ್ಬಿಟ್ಟು ಇಲಿ ಜಾತಿ, ಅದರ ಹೆಸರು ಮಾತ್ರ ಪಿಗ್, ಗಿನಿ ಪಿಗ್ ಅಂತ. ಅವನ್ನ ಮುಂದೆ ನಿಮಗೆ ರೋಡಂಟ್ ಸೆಕ್ಷನಲ್ಲಿ ಹೋದಾಗ ಟಚ್ ಮಾಡ್ಬೋದು, ಕೈಯಲ್ಲೇ ಕೊಡ್ತಾರೆ. ಇಲ್ಲಿ ಜಸ್ಟ್ ನೋಡ್ಬೋದು. ಇದೊಂದು ಸಿಲ್ವರ್ ಪೀಸಂಟು. ಇದೊಂದು ಇಲ್ಲಿ ಅಕ್ವೇರಿಯಂ ಇದೆ. ಈ ಫಿಶ್ ಬಂದ್ಬಿಟ್ಟು ಹಂಟರ್ ಫಿಶ್. ಇದು ಎಲೆ ಮೇಲೆ ಇಲ್ಲಿ ಕೂತಿರುವಂಥ ಕೀಟಕ್ಕೆ ಬಾಯಿಂದ ನೀರು ಹೊಡೆದ್ಬಿಟ್ಟು ಆ ಕೀಟಗಳು ಕೆಳಗೆ ಕೆಪ್ಪಿ ಹಂಟ್ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀರು ಯಾವ ರೀತಿ ಅದು ಚಿಮ್ತಾ ಇದೆ ಅಂತ. ಆಲ್ಮೋಸ್ಟ್ ಮೇಲೆ 10 ಫೀಟ್ ಹೈಟ್ ಇದೆ ಟಾಪಲ್ಲಿ. ಅಲ್ಲಿವರೆಗೂ ನೀರು ಹೊಡಿತಾ ಇತ್ತು. ಆಮೇಲೆ ದಟ್ ವಾಸ್ ಸೋ ಎಕ್ಯುರೇಟ್. ಎಷ್ಟು ಎಕ್ಯುರೇಟ್ ಇತ್ತಂದರೆ ಪ್ರತಿ ಸಲನೂ ಅವನು ಹಿಡಿದು ಹೊಡಿತಾ ಇತ್ತು. ಅಲ್ಲಿಂದ ನಾವು ಮುಂದೆ ಇಲ್ಲಿ ಮೊಲಗಳಿರೋ ಅಲ್ಲಿ ಬಂದು ಮೊಲನ ಕೊಟ್ಟಿದ್ರು. ಇವು 2 ಥರದ ಫ್ರಾಗ್ಸ್ ಇದ್ವು, ತೋರಿಸಿದ್ರು. ಇದು ಬಂದ್ಬಿಟ್ಟು ಇದು ಮೊಟ್ಟೆಗಳು. ಇದು ಏಮು ಮೊಟ್ಟೆ ಅಂತ. ಇದು ಇನ್ನೊಂದು ಯಾವುದೋ ಪಕ್ಷಿದು ಹೇಳಿದರು. ಹಾಗೆ ಲಾಸ್ಟಲ್ಲಿ ಇತ್ತಲ್ಲ, ಅದು ಸ್ನೇಕ್ ಶೆಲ್ಸು.
ಇಲ್ಲಿ ಬರ್ಡ್ ಸೆಕ್ಷನ್ ಇದೆ. ಅದಕ್ಕೂ ಮುಂಚೆ ನಮಗೆ ಇಲ್ಲಿ ಹೊರಗಡೆ ಹೆಬ್ಬಾವನ್ನು ಮುಟ್ಟೋಕೆ ಕೊಟ್ಟಿದ್ದರು. ಇದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇದಕ್ಕೆ ನಿಮಗೆ ಕೊಳಲ್ಲಿ ಹಾಕ್ಕೊಳ್ಳೋಕ್ಕೆಲ್ಲ ಕೊಡಲ್ಲ, ಜಸ್ಟ್ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು ಯಾವ ರೀತಿ ಇರುತ್ತೆ ಸ್ನೇಕ್ ಅಂತ. ಸೊ ಒಂದು ದೊಡ್ಡದಾದ ಆಮೆ ಕೂಡ ಇತ್ತು. ನಾವು ಹೋದಾಗ ಸೊ ಟೈಮ್ ಸೊ ಅವಕ್ಕೆಲ್ಲ ಟಿಫಿನ್ ಟೈಮು ಕೊಡ್ತಾಯಿದ್ರು. ಇಲ್ಲಿ ಒಂದಿಷ್ಟು ಪ್ಯಾರಾಕಿಟ್ಸ್ ಇದ್ದಾವೆ, ಆಮೇಲೆ ಸ್ಮಾಲ್ ಬರ್ಡ್ಸ್ ಇದ್ದಾವೆ. ಆ್ಯಕ್ಚುಲಿ ಇದೇ ನಮಗೆ ಭಾಳ ಅಟ್ರಾಕ್ಟಿವ್ ಆಗಿರೋದು, ಯಾಕಂದರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಅವರು ನಿಮಗೆ ಸನ್ಫ್ಲವರ್ ಸೂರ್ಯಪಾನ ಬೀಜಗಳನ್ನ ಕೊಡ್ತಾಯಿದ್ರು. ಕೊಟ್ಟು ನೀವು ಅವ್ನು ಹಿಡ್ಕೊಂಡು ನಿಂತರೆ ಸಾಕು, ಈ ರೀತಿ ಪಕ್ಷಿಗಳು ಬಂದು ಕುತ್ಕೊಂಡು ಆರಾಮಾಗಿ ತಿಂತಾಯಿದ್ವು. ನಿಮ್ಮ ತಲೆ ಮೇಲೆ ಎಲ್ಲ ಕಡೆ ಬಂದು ಆರಾಮಾಗಿ ಕುತ್ಕೋತಾಯಿದ್ವು. ನೋಡಿ ಎಲ್ಲರೂ ಯಾವ ರೀತಿ ಬರ್ಡ್ಸ್ಗಳಿಗೆ ಊಟ ಕೊಡ್ತಿದ್ದಾರೆ. ಅಲ್ಲಿಂದ ಹೊರಗೆ ಬಂದಮೇಲೆ ಇದು ಉಡಾ ಲಿಸರ್ಡ್ ಮಾನಿಟರ್ ಅಂತಾರಲ್ಲ ಅದು. ಇಲ್ಲಿ ಏಮು ಸೆಕ್ಷನ್ ಇತ್ತು. ಇದೊಂದು ಇಗ್ವಾನ. ಅಲ್ಲಿ ಲಾಸ್ಟಲ್ಲಿ ರೋಡನ್ ಸೆಕ್ಷನ್ ಬಂತು ನೋಡಿ. ಈಗ ರೋಡನ್ ಸೆಕ್ಷನಲ್ಲಿ ಅವೆಲ್ಲನೂ ಟಚ್ ಮಾಡೋಕ್ಕೆ ಕೊಡ್ತಾರೆ ನಿಮಗೆ ಸ್ಮಾರ್ಟ್ ಫೋನ್. ಇದು ನೋಡಿ, ಇದು ಮಂಗೋಲಿಯನ್ ಜರ್ಬ್ಲಿ ಅಂತ ಸಣ್ಣ ಒಂದು ಇಲಿ ಜಾತಿಯ ಪ್ರಾಣಿ. ನೋಡಿ ಯಾವ ರೀತಿ ಎಷ್ಟು ಫ್ರೆಂಡ್ಲಿ. ನಿಮಗೆ ಅಲ್ಲಿ ಕೂರಿಸ್ಬಿಟ್ಟು ಪ್ರತಿಯೊಬ್ಬರ ಕೈಯಲ್ಲೂ ಬಿಡ್ತಾರೆ ಅದನ್ನ. ನೋಡಿ ಇಲ್ಲಿ ನನ್ನ ಮಗ ಕೂಡ ಈಟಿದ್ದಾನೆ, ಅವನು ಕೂಡ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾನೆ. ಸೋ ಫ್ರೆಂಡ್ಲಿ. ಇದು ಇನ್ನೊಂದು ಇಲಿ ಜಾತಿದೆ ಪ್ರಾಣಿ. ಬಟ್ ಇದು ಒಂದೇ ಕಡೆ ಕೂತ್ಕೊಳ್ಳಲ್ಲ, ಜಂಪ್ ಮಾಡಿ ಓಡೋಗುತ್ತೆ ಅನ್ನೋ ಕಾರಣಕ್ಕೆ ಅವರೇ ಇಟ್ಕೊಂಡಿದ್ರು. ಜಸ್ಟ್ ನೀವು ಟಚ್ ಮಾಡೋಕ್ಕೆ ಕೊಡ್ತಾಯಿದ್ದಾರೆ ನಮಗೆ. ಇದು ಆವಾಗಲೇ ಹೇಳಿದೆ ಅಲ್ಲ, ಗಿನಿ ಪಿಗ್ ಅಲ್ಲಿ ಸುಮಾರು ಇದ್ವಲ್ಲ, ಇಲ್ಲಿ ನಿಮಗೆ ಅವನ್ನ ಎತ್ಕೊಂಡು ಟಚ್ ಮಾಡೋಕ್ಕೆ ಕೊಡ್ತಾರೆ. ಇದೊಂದು ಇಗ್ವಾನ ಇಲ್ಲಿ ಇಟ್ಟಿದ್ರು, ನೀವು ಟಚ್ ಮಾಡ್ಬೋದು. ಬಾಲ್ ಆಗಲಿ ಅಥವಾ ಹೆಡ್ ಸೆಕ್ಷನ್ ಆಗಲಿ ಟಚ್ ಮಾಡಬಾರ್ದು ಅಂತ ಹೇಳಿದರು. ಸೊ ಆ ಸೆಕ್ಷನ್ ಆದಮೇಲೆ ನಿಮಗೆ ಟೈಮ್ ಸ್ಲಾಟ್ ಯಾವ ಟೈಮ್ ಸ್ಲಾಟ್ ತೊಗೊಂಡ್ರು ಒಂದು ರೌಂಡು ಅವ್ರು ತೋರಿಸಾದ್ಮೇಲೆ 6:30ವರೆಗೂ ನೀವು ಎಷ್ಟು ಬೇಕಾದಷ್ಟು ಥರ ಅಡ್ಡಾಡ್ಬೋದು. ಮತ್ತು ಅಲ್ಲಿ ಕೆಫೆಟೇರಿಯಾ ಕೂಡ ಇದೆ. ಕೆಫೆ ಕೂಡ ಇರೋದ್ರಿಂದ ನೀವು ಜ್ಯೂಸು ಮತ್ತು ಸ್ನ್ಯಾಕ್ಸ್ ಚೆನ್ನಾಗಿ ಸಿಗತ್ತೆ. ಸೊ ತಿಂದ್ಬಿಟ್ಟು ಮತ್ತೆ ಬೇಕಾದಷ್ಟು ಟೈಮು ಸ್ಪೆಂಡ್ ಮಾಡ್ಬೋದು. ನಾವು ಒಂದು ರೌಂಡು ಅವ್ರು ಯಾವ ಥರ ನಮಗೆ ಹೇಳ್ತಾರೋ ಆ ಥರ ಮಾಡಿಬಿಟ್ಟು ಆಮೇಲೆ ಸೆಕೆಂಡ್ ರೌಂಡ್ ಮತ್ತೆ ಬರ್ಡ್ಸ್ ಸೆಕ್ಷನ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಬರ್ಡ್ಸ್ ಬಂದುಬಿಟ್ಟು ಕೈ ಮೇಲೆ ಕೂತ್ಕೊಳ್ಳೋದು, ತಲೆ ಮೇಲೆ ಕೂತ್ಕೊಳ್ಳೋದು. ನೋಡಿ ಯಾವ ರೀತಿ ಅದೇ ಕೆಲಕ್ಕೆಲ್ಲ. ಈ ಬರ್ಡ್ ಅಂತೂ ನನ್ನ ಸ್ವಚ್ಛ ಎಲ್ಲ ಇದು ಮಾಡ್ತಿತ್ತು. ಥ್ಯಾಂಕ್ ಯು.